ಪ್ರಜ್ವಲ್ ರೇವಣ್ಣ ಮೊಬೈಲ್ ಪುರಾಣಕ್ಕಿದ್ಯಾ ಪೊಲೀಸರ ಸಾಥ್? ಬಹುಶಃ ಈ ಪ್ರಶ್ನೆಯನ್ನ ಕೇಳಲೇಬಾರದು ಅಂತ ಅನ್ಸುತ್ತೆ. ಯಾಕಂದ್ರೆ ಇದು ನಗ್ನ ಸತ್ಯ, ಬೆತ್ತಲೆ ಸತ್ಯ ಇದು. ಯಾಕಂದ್ರೆ ಪೊಲೀಸರು ಸಾಥ್ ಕೊಡದೇ ಇದ್ರೆ, ಜೈಲಿನ ಸಿಬ್ಬಂದಿ ಸಾಥ್ ಕೊಡದೇ ಇದ್ರೆ ಪ್ರಜ್ವಲ್ ರೇವಣ್ಣ ಕೈಗೆ ಮೊಬೈಲ್ ಹೇಗ್ ಬರುತ್ತೆ? ಜೈಲಿನ ಅವ್ಯವಸ್ಥೆಯೇ ಈ ಮೊಬೈಲ್ ಕಥೆ ಮೂಲನ. ಹಾಗಾದ್ರೆ ಜೈಲಿನಲ್ಲಿರೋದು 2G ಜಾಮರ್, ಹಳೆಯ ಕಾಲದ ಭದ್ರತಾ ವ್ಯವಸ್ಥೆ, ಅದರ ಜೊತೆಗೆ ಆಂಧ್ರ ಪ್ರದೇಶದ ಸಿಮ್, ಇದನ್ನ ಬಳಕೆ ಮಾಡ್ತಾ ಇದ್ದಿದ್ದು ಪ್ರಜ್ವಲ್ ರೇವಣ್ಣ. ಆ ಆಂಧ್ರ ಪ್ರದೇಶದ ಸಿಮ್ ಜೈಲಿನೊಳಗೆ ಹೇಗ್ ಬಂತು? ಒಂದು, ಮೊಬೈಲ್ನ ಯಾರು ತಂದ್ಕೊಟ್ರು? ಮತ್ತೊಂದು, ಆ ಸಿಮ್ನ ತಂದ್ಕೊಟ್ಟವ್ರು ಯಾರು? ಇವೆಲ್ಲವೂ ಕೂಡ ಪ್ರಶ್ನೆಗಳೇ ಅಲ್ವಾ? ಜೊತೆಗೆ ಪರಪ್ಪನ ಅಗ್ರಹಾರ ಜೈಲು ಅಂತಂದ್ರೆ ಅಲ್ಲಿ ಜಾಮರ್ ವ್ಯವಸ್ಥೆ ಇದೆ. ಅಲ್ಲಿ ಅಕ್ಕಪಕ್ಕದ ನಿವಾಸಿಗಳು ಅದೆಷ್ಟು ಬಾರಿ ಪ್ರತಿಭಟನೆ ಮಾಡಿದ್ದಾರೋ ಏನೋ, ನಮಗೆ ಕನೆಕ್ಷನ್ನೇ ಸಿಗ್ತಾ ಇಲ್ಲ, ನಮಗೆ ಫೋನ್ ಮಾಡೋದಕ್ಕಾಗ್ತಾ ಇಲ್ಲ, ಎಮರ್ಜೆನ್ಸಿ ಬಂತು ಅಂದ್ರೆ ಒಂದು ಆಂಬ್ಯುಲೆನ್ಸಿಗೆ ಕಾಲ್ ಮಾಡೋಕ್ಕಾಗಲ್ಲ, ಈ ಜಾಮರ್ನ ಕಾರಣಕ್ಕಾಗಿ ನಾವು ತೊಂದರೆಯನ್ನ ಅನುಭವಿಸ್ತಾ ಇದೀವಿ ಅಂತ ಹೇಳಿ ಪರಪ್ಪನ ಅಗ್ರಹಾರ ಸುತ್ತಮುತ್ತ ಇರುವಂತಹ ಏರಿಯಾಗಳಿದೆಯಲ್ಲ, ರೆಸಿಡೆನ್ಷಿಯಲ್ ಏರಿಯಾ, ಅಲ್ಲಿನ ನಿವಾಸಿಗಳು ಗಲಾಟೆ ಮಾಡ್ತಾರೆ. ಬಟ್ ವಿಪರ್ಯಾಸ ನೋಡಿ, ಜೈಲಿನ ಒಳಗಿರುವವರಿಗೆ ಅದು ಯಾವುದೂ ಕೂಡ ಸಮಸ್ಯೆಯಾಗ್ತಾ ಇಲ್ಲ. 5G ಕಾಲ ಇದು. ಆದ್ರೆ ಈ 5G ಕಾಲದಲ್ಲೂ ಪರಪ್ಪನ ಅಗ್ರಹಾರ ಜೈಲಿನ ಭದ್ರತಾ ವ್ಯವಸ್ಥೆ ಏನು ಅಂತಂದ್ರೆ 2G ಜಾಮರ್. ಜೈಲಿನ ಮೊಬೈಲ್ ಅಕ್ರಮಕ್ಕೆ ಮೂಲ ಕಾರಣವೇ ಹಳೆ ಜಾಮರ್ ವ್ಯವಸ್ಥೆ ಅನ್ನುವಂಥ ಆರೋಪ ಇದೆ. ಖುದ್ದು ಜೈಲಿನ ಅಧೀಕ್ಷಕರು DGP ಇದನ್ನ ಒಪ್ಕೊಂಡಿದ್ದಾರೆ, ಅಲೋಕ್ ಕುಮಾರ್ ಅವರು ಒಪ್ಕೊಂಡಿದ್ದಾರೆ. 5G ಕಾಲ ಇದು. ಆದ್ರೆ 5G ಸಿಮ್ಗಳ ಬಳಕೆಯಾಗ್ತಾ ಇದ್ರು. ಜೈಲು ಸುತ್ತ ಜೈಲಿನ ಭದ್ರತೆಗಾಗಿ ಅಳವಡಿಕೆ ಮಾಡಿರುವುದು ಕೇವಲ 2G ಜಾಮರ್ ಅನ್ನ. ಜೈಲಲ್ಲಿರೋದು 15 ವರ್ಷಗಳ ಹಿಂದೆ ಅಳವಡಿಸಿರುವಂತಹ 2G ಜಾಮರ್ ಸಿಸ್ಟಮ್. ಹೀಗಾಗಿ ಜೈಲಿನ ಜಾಮರ್ ಹಾಗೆ THCBS ಅಂದ್ರೆ ಟವರ್ ಹಾರ್ಮೋನಿಯಸ್ ಕಾಲ್ ಬ್ಲಾಕಿಂಗ್ ಸಿಸ್ಟಮ್, ಇದರ ಮಧ್ಯೆ ಸಾಮ್ಯತೆಯೇ ಆಗ್ತಾ ಇಲ್ಲ, ವರ್ಕೇ ಆಗ್ತಾ ಇಲ್ಲ. ಈ 5G ಸಿಮ್ ಅನ್ನ ತಡೆಯೋದಕ್ಕೆ 2G ಜಾಮರ್ಗೆ ಸಾಧ್ಯನೇ ಇಲ್ಲ. ಇದನ್ನೇ ಬಂಡವಾಳ ಮಾಡಿಕೊಂಡಿದ್ದಾರೆ ಕೈದಿಗಳು. ಅಕ್ರಮವಾಗಿ ವೈಫೈನ ಪಡೀತಾರೆ. ಅಕ್ರಮವಾಗಿ ಹೇಗೆ? ಜೈಲಿನ ಸಿಬ್ಬಂದಿಗೆ ಹಣ ಕೊಡೋದು, ಒಂದಿಷ್ಟು ಹಣದ ಆಸೆಯನ್ನ ತೋರಿಸೋದು, ಹಣ ಕೊಟ್ಟು ಅದಾದ ನಂತರ ಬೇಕಾದಂತಹ ಸೌಲಭ್ಯವನ್ನ ಪಡೆಯೋದು. ಕೆಲ ಕೈದಿಗಳು ಈ ರೀತಿಯಾಗಿ ವ್ಯವಸ್ಥೆಗಳನ್ನ ಮಾಡಿಕೊಂಡಿದ್ದಾರೆ, ಜೈಲಿನ ಸಿಬ್ಬಂದಿಯನ್ನ ಬುಟ್ಟಿಗೆ ಹಾಕೊಂಡು. 2G ಜಾಮರ್ ಅಳವಡಿಸಿರೋದ್ರಿಂದ ಜೈಲಿನ ಕೆಲವು ಕಡೆ ಒಂದಿಷ್ಟು ಬ್ಲಾಕ್ ಸ್ಪಾಟ್ಗಳಿದ್ದಾವೆ, ಅಂದ್ರೆ ಇವರಿಗೆ ಅನುಕೂಲವಾಗುವಂತಹ ಸ್ಪಾಟ್ಗಳು. ಆ ಜಾಗದಲ್ಲಿ ಕೂತ್ರೆ ಆರಾಮಾಗಿ ಇಂಟರ್ನೆಟ್ ಅನ್ನ ಯೂಸ್ ಮಾಡಬಹುದು, ವೈಫೈನ ಯೂಸ್ ಮಾಡಬಹುದು, ಆರಾಮಾಗಿ ಡೇಟಾ ಮೂಲಕವೂ ಕೂಡ ಹೊರಗಿನವರ ಜೊತೆ ಸಂಪರ್ಕ ಮಾಡಬಹುದು. ಮೆಸೇಜು ಅಥವಾ ವಾಟ್ಸಪ್ ಕಾಲು ಆರಾಮಾಗಿ ಮಾಡೋದಕ್ಕೆ ಅವಕಾಶ ಇದೆಯಂತೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ. ಹೇಳೋದಕ್ಕೆ ಮಾತ್ರ ಜೈಲು, ಹೊರಗಡೆಯಿಂದ ನೋಡೋರಿಗೆ ಮಾತ್ರ ಜೈಲು. ಆದ್ರೆ ಒಳಗಡೆ ಇರುವವರಿಗೆ ಏನು ಬೇಕು ಎಲ್ಲಾ ಸವಲತ್ತುಗಳು ಹೊರ ಜಗತ್ತಿನಲ್ಲಿ ಏನ್ ಸಿಗುತ್ತೋ ಅದೆಲ್ಲವೂ ಪರಪ್ಪನ ಅಗ್ರಹಾರದಲ್ಲಿ ಸಿಗ್ತಾ ಇದೆ ಅನ್ನುವುದು ಆರೋಪ. ಜೈಲಲ್ಲಿ ಸೀಸ್ ಆಗಿರುವಂತಹ ಮೊಬೈಲ್ನಲ್ಲೂ ಡೇಟಾ ಕಾಲ್ ಮಾಡಿರುವಂತಹ ಶಂಕೆ, ಅಂದ್ರೆ ಇಂಟರ್ನೆಟ್ ಬಳಸಿ ಕಾಲ್ ಅನ್ನ ಮಾಡಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಅದ್ರ ಬಗ್ಗೆಯೂ ಕೂಡ ತನಿಖೆ ಆಗ್ತಾ ಇದೆ. ಇಲ್ಲಿ ಇನ್ನೊಂದು ವಿಚಾರ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗಿರೋದು, ಆಗ್ಲೇ ಉಲ್ಲೇಖ ಮಾಡಿದ್ನಲ್ಲ, ಆಂಧ್ರ ಸಿಮ್ ಬಳಕೆಯಾಗ್ತಾ ಇದೆ ಅಂತ ಹೇಳಿ. ಆಂಧ್ರ ಪ್ರದೇಶದ ಸಿಮ್ ಕಾರ್ಡ್ ಇದೆಯಲ್ಲ, ಇದು ಕೇವಲ ಪ್ರಜ್ವಲ್ ರೇವಣ್ಣ ಮೊಬೈಲ್ನಲ್ಲಿ ಮಾತ್ರ ಪತ್ತೆಯಾಗಿದ್ದಲ್ಲ. ಜೈಲಲ್ಲಿ ಯಾವ ಟೈಮ್ನಲ್ಲಿ ಮೊಬೈಲ್ಗಳನ್ನ ಸೀಸ್ ಮಾಡಲಾಗಿದೆಯೋ ಬಹುತೇಕ ಸಿಮ್ ಕಾರ್ಡ್ಗಳು ಆಂಧ್ರ ಪ್ರದೇಶ ಮೂಲದ್ದು. ಇದು ಶಾಕಿಂಗ್ ವಿಚಾರ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಸೀಸ್ ಆದಂತಹ ಮೊಬೈಲ್ನಲ್ಲಿ ಆಂಧ್ರದ ಸಿಮ್ ಪತ್ತೆಯಾಗಿದೆ. ಪರಪ್ಪನ ಅಗ್ರಹಾರ ಜೈಲಿಗೂ ಆಂಧ್ರದ ಏರ್ಟೆಲ್ ಸಿಮ್ಗೂ ಸಂಬಂಧ ಏನು? ಯಾರು ವ್ಯವಸ್ಥೆ ಮಾಡಿಕೊಡ್ತಿದ್ದಾರೆ ಆಂಧ್ರದ ಸಿಮ್ಗಳನ್ನ? ಪರಪ್ಪನ ಅಗ್ರಹಾರದಲ್ಲಿ ಸಿಕ್ಕಂತಹ ಮೊಬೈಲ್ ಹಾಗೂ ಸಿಮ್ ಯಾರಿಗೆ ಸೇರಿದ್ದು ಅದನ್ನ ತನಿಖೆ ಮಾಡ್ತಿದ್ದಾರೆ ಪೊಲೀಸರು. ಜೈಲಿನ ಸಿಮ್ ಹಾಗೂ ಮೊಬೈಲ್ ಪೂರೈಕೆ ಮಾಡಿದ್ದು ಯಾರು ಜೈಲಿಗೆ? ಈಗ ಸಿಮ್ ಅನ್ನ ಯಾರಾದ್ರೂ ತಂದ್ಕೊಡ್ಬೇಕು, ಯಾರ ಹೆಸರಲ್ಲಾದ್ರೂ ರಿಜಿಸ್ಟರ್ ಮಾಡಬೇಕು, ಯಾರಾದ್ರೂ ಸಪ್ಲೈ ಮಾಡಬೇಕು. ಮೊಬೈಲು ಅಷ್ಟೇ, ಹಂಗೆ ಸುಮ್ಮನೆ ಯಾರು ಕೊಡೋದಕ್ಕೆ ಸಾಧ್ಯ ಇಲ್ಲ. ಯಾರಿಗಾದ್ರೂ ಇವ್ರು ಆಮಿಷವನ್ನ ಒಡ್ಡಿರ್ತಾರೆ, ಅವ್ರು ಯಾರೋ ಬಂದು ಕೊಟ್ಟು ಹೋಗಿರ್ತಾರೆ. ಕೊಟ್ಟವ್ರು ಯಾರು ಇನ್ವಾಲ್ವ್ ಆಗಿದ್ದಾರೆ ಇದರಲ್ಲಿ? ಅದ್ರ ಬಗ್ಗೆಯೂ ಕೂಡ ತನಿಖೆ ಆಗ್ತಾ ಇದೆ. ಸದ್ಯದ ಮಾಹಿತಿ ಪ್ರಕಾರ ಮೊಬೈಲ್ ಬಹಳ ಹಿಂದೆಯೇ ಜೈಲಿನ ಒಳಗೆ ಬಂದಿದೆಯಂತೆ. ಅಂದ್ರೆ ಪ್ರಜ್ವಲ್ ರೇವಣ್ಣ ಅವರು ಯೂಸ್ ಮಾಡಿದಂತಹ ಮೊಬೈಲ್ ಏನಿದೆ, ಆಂಡ್ರಾಯ್ಡ್ ಮೊಬೈಲ್, ಆ ಫೋನ್ ಕಳೆದ ಮಾರ್ಚ್ನಲ್ಲಿ ಆ ಮೊಬೈಲ್ನಲ್ಲಿ ಬೇರೆ ಸಿಮ್ ಆಕ್ಟಿವ್ ಇತ್ತು. ಮಾರ್ಚ್ ತನಕ ಬೇರೆ ಯಾವುದೋ ಒಂದು ಸಿಮ್ ಆ ಮೊಬೈಲ್ನಲ್ಲಿ ಆಕ್ಟಿವ್ ಇತ್ತು. ಸೀಸ್ ಆದಂತಹ ಸಿಮ್ನಲ್ಲಿ ಮಾರ್ಚ್ನಿಂದ ಈಚೆಗೆ ಈಗ ಸೀಸ್ ಆದಂತಹ ಸಿಮ್ ಏನಿದೆ ಆ ಸಿಮ್ ಬಳಕೆಯಾಗ್ತಾ ಇದೆ. ಅದಕ್ಕಿಂತ ಹಿಂದೆ ಬೇರೆ ಸಿಮ್ ಆ ಮೊಬೈಲ್ನಲ್ಲಿತ್ತು, ಈಗ ಮತ್ತೊಂದು ಸಿಮ್. ಈಗ ಸಿಕ್ಕಿರುವಂತಹ ಸಿಮ್ ಅದು ಆಂಧ್ರ ಸಿಮ್ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಈ ಹಿಂದೆಯೂ ಕೂಡ ಪರಪ್ಪನ ಅಗ್ರಹಾರದಲ್ಲಿ ಹಲವು ಟೈಮ್ಗಳಲ್ಲಿ ಮೊಬೈಲ್ಗಳನ್ನ ಸೀಸ್ ಮಾಡಲಾಗಿದೆ, ಈ ರೀತಿ ರೇಡ್ ಮಾಡಿ. ಆ ಸಂದರ್ಭದಲ್ಲೂ ಕೂಡ ಪತ್ತೆಯಾಗಿದ್ದು ಆಂಧ್ರದ ಸಿಮ್ಗಳೇ ಅನ್ನುವುದು ಇಲ್ಲಿ ಗಮನಾರ್ಹವಾದಂತಹ ವಿಚಾರ. ಕಳೆದ 7-8 ತಿಂಗಳಿನಿಂದ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಸುಮಾರು 300 ಮೊಬೈಲ್ ಫೋನ್ಗಳನ್ನು ಸೀಸ್ ಮಾಡಲಾಗಿದೆ. 300 ಫೋನ್.
ಆ 300 ಫೋನ್ಗಳ ಪೈಕಿ ಬಹುತೇಕ ಸಿಮ್ ಕಾರ್ಡ್ಗಳು ಆಂಧ್ರ ಪ್ರದೇಶ ವಿಳಾಸದ ಸಿಮ್ ಕಾರ್ಡ್ಗಳು. ಈ ಹಿಂದೆ ಆಂಧ್ರ ಪ್ರದೇಶದ ಏರ್ಟೆಲ್ ನೆಟ್ವರ್ಕ್ ಸಂಸ್ಥೆಗೆ ಹಲವು ಬಾರಿ ಎಚ್ಚರಿಕೆಯನ್ನ ಕೊಡಲಾಗಿತ್ತು. ಸಿಮ್ ಪ್ರೊವೈಡ್ ಮಾಡಿದಂತಹ ನೆಟ್ವರ್ಕ್ ಸಿಬ್ಬಂದಿಯ ವಿರುದ್ಧ ಕೇಸ್ ದಾಖಲಿಸುವುದಕ್ಕೂ ಕೂಡ ಈಗ ಚಿಂತನೆಯನ್ನ ನಡೆಸಲಾಗ್ತಾ ಇದೆ. ಅಂದ್ರೆ ಪೂರ್ವಾಪರವನ್ನ ವಿಚಾರಿಸದೆ, ಸರಿಯಾದಂತಹ ದಾಖಲೆಯನ್ನ ಪಡೆಯದೆ ಸಿಮ್ ಕಾರ್ಡ್ಗಳನ್ನ ಕೊಡ್ತಾ ಇರುವುದು ಬೆಳಕಿಗೆ ಬಂದಿರುವಂತಹ ಕಾರಣಕ್ಕಾಗಿ, ಅಂಥದ್ದೊಂದು ಅನುಮಾನ ಮೂಡಿರುವಂತಹ ಕಾರಣಕ್ಕಾಗಿ ಯಾರು ಸಿಮ್ ಕಾರ್ಡ್ ಅನ್ನ ಪ್ರೊವೈಡ್ ಮಾಡ್ತಿದ್ದಾರೋ ಆಂಧ್ರದ ನೆಟ್ವರ್ಕ್ ಸಿಬ್ಬಂದಿ, ಅವರ ವಿರುದ್ಧ ಕೇಸ್ ದಾಖಲಿಸುವುದಕ್ಕೆ ಚಿಂತನೆ ನಡೀತಾ ಇದೆ. ಸಿಸಿಬಿ ಅಧಿಕಾರಿಗಳ ಗಮನಕ್ಕೂ ಕೂಡ ಕಾರಾಗೃಹ ಇಲಾಖೆಯ ಅಧಿಕಾರಿಗಳು ಈ ವಿಚಾರವನ್ನ ತರುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಇನ್ನಾಗಲೇ ಉಲ್ಲೇಖ ಮಾಡಿದ್ನಲ್ಲ, ಈ 2G ಜಾಮರ್ 5G ಸಿಮ್ನ ತಡೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿ ಖುದ್ದು ಕಾರಾಗೃಹ ಡಿಜಿಪಿ ಅಲೋಕ್ ಕುಮಾರ್ ಅವರು ಈ ವಿಚಾರವಾಗಿ ಮಾತನಾಡಿದ್ದಾರೆ. ನೋಡೋಣ. ಈ ಜಾಮರ್ದು ಸಮಸ್ಯೆ ಅನ್ಫಾರ್ಚುನೇಟ್ಲಿ ಒಂದು ಶಾಶ್ವತವಾದ ಸಮಸ್ಯೆ ಆಗಿಬಿಟ್ಟಿದೆ. ಈ ಯಾವಾಗ ಜಾಮರ್ 15 ಇಯರ್ಸ್ ಹಿಂದೆ ಇದು ಹಾಕಿದ್ರು, 2G ಜಾಮರ್ ಹಾಕಿದ್ರು. ಆ ಟೈಮ್ ಆನಂತರ ಏನು ಮಾಡಿದರೆ THCBS ಆಯಿತು, ಟವರ್ ಹಾರ್ಮೋನಿಕ್ಸ್ ಕಾಲ್ ಬ್ಲಾಕಿಂಗ್ ಸಿಸ್ಟಮ್. THCBS ಮತ್ತು ಜಾಮರ್ಗೆ ಅಷ್ಟು ಸಾಮ್ಯತೆ ಆಗಿರಲಿಲ್ಲ, ಅವರು ಹಾಕಿಬಿಟ್ಟಿದ್ದಾರೆ ಸುಮ್ಮನೆ. ಅದು ಏನಾಗ್ತಾ ಇದೆ, THCBS ಜಾಮರ್ಗೆ ಇಂಟರ್ಫಿಯರ್ ಆಗಿ ಇದು ಸಮಸ್ಯೆ ಆಗ್ತಾ ಇದೆ. ಮತ್ತು THCBSದು ಕೆಲವು ಕನ್ಫಿಗ್ರೇಷನ್ ಸರಿ ಇಲ್ಲ. ಅದಕ್ಕಾಗಿ ಆ ಏನು ಕೆಪಾಸಿಟಿ ಅಲ್ಲಿ ಜಾಮರ್ದು ಫಂಕ್ಷನ್ ಆಗಬೇಕು, ಆ ಫಂಕ್ಷನ್ ಅದು ಆಗ್ತಾ ಇಲ್ಲ. ಸೊ ಲಾಸ್ಟ್ 7-8 ಮಂತ್ಸಿಂದ ಸತತವಾಗಿ ನಾವು ಇದರ ಸಲುವಾಗಿ ಟ್ರೈ ಮಾಡ್ತಾನಿದ್ವಿ. ಸೊ ಲಾಸ್ಟ್ ಮೀಟಿಂಗಲ್ಲಿ ನಾವು ಈಗ THCBSದು ಕನ್ಫಿಗ್ರೇಷನ್ ಸರಿ ಮಾಡೋಕ್ಕೆ ನಾವು ಹೇಳಿದ್ವಿ. ಅವರು ಡಾಟ್ನವರು ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಾಮ್ನವರು ಆ ಕೆಲಸ ಮಾಡಬೇಕು. ಅವ್ರಿಗೆ ನಾವು ಕರೆಸಿ ನೀವು ನೋಡ್ರಿ, ಇದು ಸಲುವಾಗಿ ಬ್ಲ್ಯಾಕ್ ಸ್ಪಾಟ್ಸ್ ಇನ್ನೂ ಬಹಳ ಜಾಸ್ತಿ ಇದೆ. ಈಗ ಮೊದಲೇ ಇತ್ತು 2-3 ನಾವು ಹೇಳ್ತಾ ಇದ್ವಿ, ಈಗ ನೀವು 9th ಬ್ಲಾಕ್ಲಿ ಸಿಗುತ್ತೆ, ಈಗ 3rd ಬ್ಲಾಕ್ಲಿ ಸಿಗುತ್ತೆ, ಅಥವಾ 8th ಬ್ಲಾಕ್ಲಿ ಸಿಗುತ್ತೆ. ಈಗ ಬ್ಲ್ಯಾಕ್ ಸ್ಪಾಟ್ ಸಿಗ್ತಾನೆ ಇದೆ. ಸೊ ನಾವು ಮೀಟಿಂಗ್ ಮಾಡಿಕೊಂಡು ನೀವು ಮಿನಿಮೈಸ್ ಮಾಡಬೇಕು. ಮತ್ತು ಇನ್ನೊಂದು ಆ್ಯಂಗಲಲ್ಲಿ ಇತ್ತು, ನಾವು ಬಹಿರಂಗವಾಗಿ ಹೇಳಬೇಕಾಗಿತ್ತು, ಏರ್ಟೆಲ್ ಆಂಧ್ರ ಪ್ರದೇಶದ ಸಿಮ್ ಸತತವಾಗಿ ನಮ್ಮ ಜೈಲಿನಲ್ಲಿ ಯೂಸ್ ಆಗ್ತಾ ಇದೆ. ಇದರ ಬಗ್ಗೆ ನಾವು ಏರ್ಟೆಲ್ನವರಿಗೆ ಭಾಳ ತಾಕೀತು ಮಾಡಿದ್ವಿ ಎಲ್ಲ ಮೀಟಿಂಗ್ಲಕ್ಕೆ, ನೀವು ಯಾಕೆ ನಿಮ್ಮದು ಸಿಮ್ ಇದಕ್ಕೆ ನಮ್ಮ ಕೈದಿಗಳು ಇಷ್ಟು ಯೂಸ್ ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ನಾನು ಈವನ್ SP ಬ್ಯಾಂಗ್ಳೂರ್ ಸೆಂಟ್ರಲ್ ಪ್ರಿಸನ್ಗೆ ಹೇಳಿದ್ದಕ್ಕೆ ನೀವು ಅವ್ರ ಮೇಲೆ FIR ಅವ್ರದ್ದು ಕೂಡ ಹೆಸರು ಸೇರಿಸಬೇಕು. ಆ್ಯಕ್ಚುಲಿ ಈಗ ಕೂಡ ನಮ್ಮ ಪ್ರಕಾರ ಈಗ ಏನಿದು ತನಿಖೆ ನಡೀತಾ ಇದೆ, ಆ CCBನವರು ಅವ್ರದ್ದು ಹೇಗೆ ಇಷ್ಟು ಹೇಳಿದರೂ ಕೂಡ ಮತ್ತೆ ಅವ್ರದ್ದೇ ಇದು ಸಿಮ್ ಸಿಗ್ತಾ ಇದೆ, ಅವ್ರದ್ದೇ ಸಿಮ್ ಯೂಸ್ ಮಾಡ್ತಾ ಇದ್ದು ಏನು ಕಾರಣ, ಇದರದ್ದು ತನಿಖೆ ಕೂಡ ಮಾಡಬೇಕು. ಯಾಕೆಂದರೆ ಜೈಲಿನಲ್ಲಿ ಏನು ಸಿಮ್ ಸಿಕ್ಕಿದೆ ಅದು ಏರ್ಟೆಲ್ ಆಂಧ್ರ ಪ್ರದೇಶ್ ಸಿಮ್ನ ಇದು ಸಿಗ್ತಾ ಇದೆ. ಇದು ಏನು ಗುಟ್ಟು ಇದು ನಮ್ಮ ಪ್ರಕಾರ ಸ್ವಲ್ಪ ಅದು ಬಯಲಾಗಬೇಕು. ಮತ್ತು ಇದರ ಬಗ್ಗೆ ಏರ್ಟೆಲ್ನವ್ರ ಮೇಲೆ ಕೂಡ ನಮ್ಮ ಪ್ರಕಾರ ಕ್ರಮ ಜರುಗಿಸಬೇಕು. ಯಾಕಂದರೆ ಸತತವಾಗಿ ಅವರು ಬರ್ತಾರೆ. ಈಗ ಯಾಕೆಂದ್ರೆ ಜಿಯೋ ಬರಲ್ಲ, ಅದು ವೋಡಾಫೋನ್ ಬರಲ್ಲ, BSNL ಬರಲ್ಲ, ಇದು ಏರ್ಟೆಲ್, ಅದಕ್ಕೂ ಏರ್ಟೆಲ್ ಆಂಧ್ರ ಸಿಮ್ ಇದು ಬರುತ್ತೆ. ಇದು ನಾವು ನೋಡಿ ಹೇಳಿದ್ದೀವಿ, ಹಿಂದೆ ಹೇಳಿದ್ವಿ ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ಬೇಕು, ಆದರೆ ಮಾಡಿಲ್ಲ. ನಾನು CCBನವ್ರಿಗೆ ಕೂಡ ಹೇಳ್ತೀವಿ, ಇದು ಲಾಸ್ಟ್ ಮೀಟಿಂಗ್ ಕೂಡ ಹೇಳಿದ್ದೀವಿ, ನಿಮಗೆ ಎಷ್ಟು ಎಚ್ಚರಿಕೆ ನೀಡಿದರೂ ಕೂಡ ನಿಮ್ಮದೇ ಸಿಮ್ ಯಾಕೆ ಯೂಸ್ ಮಾಡ್ತಾ ಇದ್ದಾರೆ, ಮತ್ತು ಇದೇ ಸಿಮ್ ಯಾಕೆ ಅಲ್ಲಿ ಇದು ಆಗ್ತಾ ಇದೆ, ಆ್ಯಕ್ಟಿವೇಟ್ ಆಗ್ತಾ ಇದೆ, ಅದು ನಾವು ನೋಡಬೇಕಾಗತ್ತೆ. ಆದರೆ ಇದು ಬೇರೆ ಏಜೆನ್ಸಿದು, ಆದರೆ ನಮ್ಮ ಏಜೆನ್ಸಿದು ನಾವು ಅಷ್ಟು ಹೇಳಬೇಕು. ಅದು ನಮ್ಮ ಅಧಿಕಾರಿಗಳು ಕೂಡ ಈ ಹಿಂದೆ ಕೂಡ ಈಗ ನನ್ನ ರಂಗಾಪುರ್ಗೆ ನಾವು ಸಸ್ಪೆಂಡ್ ಮಾಡಿದ್ದು, ಅವನು 1 ತಿಂಗಳ ಹಿಂದೆ ಬಂದಿದ್ದಾನೆ. ಆಕ್ಕಿಂತ ಹಿಂದೆ ಅವನಿಗೆ ಲೋಕೇಶ್ ಇದ್ದ, ಅವನಿಗೂ ಕೂಡ ವರ್ಗಾವಣೆ ನಾನು ಆ್ಯಕ್ಚುಲಿ ನಿನ್ನೆ ಅವನಿಗೆ ಮೊದಲೇ ವರ್ಗಾವಣೆ, ಈ ಘಟನೆ ಆಗೋಕ್ಕಿಂತ ಮುಂಚೆ ಇತ್ತು, ಅವನು ಸೈನ್ ಮಾಡಿದ್ದೆ. ಈ ಘಟನೆ ಆಗಿದೆ ನಿನ್ನೆ, ಅದು ನಿನ್ನೆ ಬೆಳಿಗ್ಗೆ ನಾನು ಸೈನ್ ಮಾಡಿದ್ದೇನೆ ಅವ್ರದ್ದು. ಯಾಕೆಂದರೆ ನಮಗೆ ಬಂತೂಕಿ ಇಲ್ಲ, ಸ್ವಲ್ಪ ಅಲ್ಲಿ ಬೇರೆ ಟೈಪ್ ಇದೆ. ಮತ್ತು ಕರ್ನಾ ಛತ್ರಿ ಅವನು ಕೂಡ ನಾನು ಮಾಡಿದ್ದೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.